ಮದ್ದೂರಿನಲ್ಲಿ ಬಹಳ ಶಾಂತ ರೀತಿಯಿಂದ ಗಣೇಶನ ಉತ್ಸವ ನಡೆಯುವ ಸಂದರ್ಭದಲ್ಲಿ ಕೆಲವು ದೇಶದ್ರೋಹಿಗಳು, ದುಷ್ಕರ್ಮಿಗಳು, ಇದು ಒಳಸಂಚು ನಡೆಯುವ ಸಂದರ್ಭದಲ್ಲಿ ಕಲ್ಲೆಸೆದು ಇದು ಅಕ್ಷಮ್ಯ ಅಪರಾಧ. ಅಂದರೆ ಒಳಸಂಚು. ಒಂದು ವಾರದ ಮುಂಚೆ ಅವರು ವೆಲ್ ಪ್ರಿಪ್ಲ್ಯಾನ್ಡ್ ಮಾಡಿ ಒಂದು ಕಾರ್ಯಸೂಚನೆಯನ್ನು ರೂಪಿಸಿ ಕಲ್ಲುಗಳನ್ನು, ಮಾರ್ಕಾಸ್ತ್ರಗಳನ್ನು ಸಂಗ್ರಹಿಸಿ ಗಣೇಶನ ಪ್ರತಿಮೆ ಮೇಲೆ, DJ ಮೇಲೆ ಕಲ್ಲೆಸಿದ್ದಾರೆ. ಅಂದರೆ ಇವರಿಗೆ ಧೈರ್ಯ ಎಷ್ಟು? ಅಂದರೆ ಹಿಂದೂಗಳು ಸಂಘರ್ಷ ಮಾಡಲ್ಲ, ಸಾಮರಸ್ಯ. ಹಾಗಾಗಿ ಇವ್ರಿಗೆ ಏನಾಗಿದೆ ಅಂದರೆ ಕೆಲವು ದುಷ್ಕರ್ಮಿಗಳು ಕರಗತ ಮಾಡ್ಕೊಂಡ್ಬಿಡ್ತಾರೆ. ಇದಕ್ಕೆ ನೇರ ಹೊಣೆ ಈ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ನೇರ ಹೊಣೆ. ನಾನು ಕೇಳ್ತೀನಿ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳು ಈದ್ ಮಿಲಾದ್ ಕಾರ್ಯಕ್ರಮದಲ್ಲಿ ಅರಮನೆ ಆವರಣದಲ್ಲಿ ಪಾಲ್ಗೊಂಡಂಥ ಸಂದರ್ಭದಲ್ಲಿ ಕೆಲವು ಮೌಲ್ಯಗಳು ಅವ್ರ ಸಮಾಜದ ಜೊತೆಗೆ ಅವರನ್ನು ಶಾಂತಿ ದೂತರು ಅಂತ ಹೇಳ್ರಿ. ಅಂದರೆ ಕಲ್ಲೆಸೆಯವರು ನಿಮ್ಮ ಕಣ್ಣಿಗೆ ಶಾಂತಿ ದೂತರ? ಅವ್ರು ಯಾರು ನಿರಪರಾಧಿಗಳ, ಮುಗ್ಧರ, ನಿಮ್ಮ ಬ್ರದರ್ಸ? ನೋಡಿ, ಇವರೆಲ್ಲ ಏನಾಗಿದೆ ಅಂದರೆ ಪಾಕಿಸ್ತಾನ್ ಜಿಂದಾಬಾದ್. ಅದೇ ನಾವು ಪಾಕಿಸ್ತಾನಕ್ಕೆ ಹೋಗಿ ಭಾರತ್ ಮಾತಾ ಕಿ ಜೈ ಅಂದರೆ ಸುಮ್ಮನೆ ಬಿಡ್ತಾರ? ಅಥವಾ ಮುಸಲ್ಮಾನ್ ಕಂಟ್ರಿಗಳಿಗೆ ಹೋಗಿ ನಾವು ಘೋಷಣೆಗೆ ಹೋಗಿದ್ರೆ ಸುಮ್ಮನೆ ಬಿಡ್ತಾರ? ನೋಡಿ, ವಿಧಾನಸೌಧದಲ್ಲಿ ನಾಸೀರ್ ರಾಜ್ಯಸಭಾ ಸದಸ್ಯನಾಗುವ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಗೆ ಹೋಗಿದ್ದನ್ನು ಮಾಧ್ಯಮಗಳು ವರದಿಯಾಗಿದೆ, ಆಡಿಯೋ ವಿಡಿಯೋ ಇದೆ. ಇವರೇನು ಹೇಳಿದ್ರು? ಇಲ್ಲ, ಆ ರೀತಿ ಘೋಷಣೆಗೆ ಹೋಗಿಲ್ಲ. FSL ವರದಿ ಬಂತಲ್ಲ, ಬಂಧಿಸಿದ್ರ? ದೇಶದ್ರೋಹದ ಅಡಿಯಲ್ಲಿ ಬಂಧಿಸಬೇಕಾಯ್ತು. ಇವತ್ತು ನಮ್ಮ ಹಿಂದೂಗಳಿಗೆ, DJಗಳಿಗೆ ಅನುಮತಿ ಕೊಡ್ತಾ ಇಲ್ಲ. ನಿನ್ನೆ ಚಿತ್ರದುರ್ಗದಲ್ಲಿ ನಾನು ಪ್ರತಿಭಟನೆಯಲ್ಲಿ ಪಾಲ್ಗೊಂಡೆ. ದಕ್ಷಿಣ ಭಾರತದಲ್ಲಿ ಚಿತ್ರದುರ್ಗ ವಿಶ್ವ ಹಿಂದೂ ಪರಿಷತ್ತಿನ ಸಂಘಟನೆ ಅಲ್ಲಿ 18 ವರ್ಷಗಳಿಂದ ಗಣೇಶನ ಪ್ರತಿಷ್ಠಾಪನೆ ಮಾಡ್ತಾರೆ. ಆ ಗಣೇಶನ ಉತ್ಸವಕ್ಕೆ ಪಕ್ಷಾತೀತವಾಗಿ ಯಾವುದೇ ತಾರತಮ್ಯ ಇಲ್ಲದೆ BJP, ಕಾಂಗ್ರೆಸ್, JDS ಎಲ್ಲ ಒಂದಾಗಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾ ಇದ್ರು. ಈ ವರ್ಷ DJಗೆ ಅನುಮತಿಯನ್ನು ನಿರಾಕರಿಸಿದರೆ ನಿನ್ನೆ ಸಂಘಟನೆಗಳು ನಾವೆಲ್ಲ ಪ್ರತಿಭಟನೆ ಮಾಡಿದ್ವಿ. ದಾವಣಗೆರೆಯಲ್ಲಿ ಈ ಜಿಲ್ಲಾಡಳಿತ DJ ಬ್ಯಾನ್ ಮಾಡ್ತಾರೆ. ನಾವು DJಗೆ ಅನುಮತಿ ಕೊಡಬೇಕಂದ್ರೆ ನನ್ನ ಮೇಲೆ FIR ಹಾಕ್ತಾರೆ. ನಾನು ಹೇಳಿದೆ, ನಿಮಗೆ ತಾಕತ್ತಿದ್ರೆ ಬಂಧಿಸ್ರಿ, ನಿಮಗೆ ತಾಕತ್ತಿದ್ರೆ ನನ್ನ ಬಂಧಿಸ್ರಿ ಅಂತ ಸವಾಲು ಹಾಕಿದ್ವಿ. ನಾವೇ ಈ ಸರ್ಕಾರಕ್ಕೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಅಧಿಕಾರದಲ್ಲಿಲ್ಲ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅಣಿತಿಯಂತೆ ಸರ್ಕಾರ ನಡೀತದೆ. ಮತ್ತು ಎಲ್ಲ ಒಂದು ಕಡೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಪೆಹಲ್ಗಾಮ್ ದಾಳಿ ಆದಮೇಲೆ, ಅಮಾಯಕರ ಹಿಂದೂಗಳ ಹತ್ಯೆ ಆದಮೇಲೆ, ಆಪರೇಷನ್ ಸಿಂಧೂರ ಬಗ್ಗೆ ಟೀಕೆ ಮಾಡಿದ್ರಲ್ಲ, ಶಾಂತಿ ಮಂತ್ರ ಹೇಳಿದ್ರಲ್ಲ, ರಾತ್ರೋರಾತ್ರಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಜಗತ್ ಪ್ರಸಿದ್ಧರಾದರು. ಪಾಕಿಸ್ತಾನದ ಎಲ್ಲ ಮಾಧ್ಯಮಗಳಲ್ಲಿ ಸುದ್ದಿ ಆಯಿತು. ಅಂದರೆ ಸಿದ್ದರಾಮಯ್ಯನವರ ಬಗ್ಗೆ, ಈ ದೇಶದ ಬಗ್ಗೆ ಎಷ್ಟು ಕಳಕಳಿದೆ, ಕಾಳಜಿಯಿಂದ ಗೊತ್ತಾಗುತ್ತೆ. ಇವರಿಗೆ ಪಾಕಿಸ್ತಾನ ಬಗ್ಗೆ ವ್ಯಾಮೋಹ. ಇಲ್ಲಿ ಎಲ್ಲ ಒಂದು ಕಡೆ ಈ ಪಾಕಿಸ್ತಾನ ಇಂಡೈರೆಕ್ಟಾಗಿ ಇವರ ಮುಖಾಂತರ ಅಧಿಕಾರವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ 138 ಸೀಟು ಬಂದು 136 ಸೀಟ್ ಬಂದಾಗ ಪಾಕಿಸ್ತಾನದಲ್ಲಿ ವಿಜಯೋತ್ಸವ ಆಚರಿಸ್ತಾರೆ. ಅಂದರೆ ಎಷ್ಟು ವ್ಯಾಮೋಹ ಕಾಂಗ್ರೆಸ್ಗೂ ಈ ಪಾಕಿಸ್ತಾನಕ್ಕೂ.
ನಂಟು. ಈ ದೇಶದ್ರೋಹದಡಿಲಿ ಇವರಿಗೆ ಕಠಿಣವಾದ ಕ್ರಮವನ್ನು ಜರುಗಿಸಬೇಕು. ಇದ್ರ ಜೊತೆಗೆ ಯಾರು ನೋಡಿ, ನಾನು ಇನ್ನೊಂದು ಮಾತಾಡ್ತೀನಿ, ಇವರಿಗೆ ಭಾರತ್ ಮಾತಾ ಕಿ ಜಯ ಅಂದವ್ರನ್ನ ಮೇಲೆ ಕೇಸ್ಗಳಾಗ್ತಾರೆ, ಮೊಕದ್ದಮೆಗಳಾಗ್ತಾರೆ, ಕೋಮುವಾದಿಗಳಾಗ್ತೀವಿ ನಾವು. ಇವರು ಪಾಕಿಸ್ತಾನ್ ಜಿಂದಾಬಾದ್ ಅಂದರೆ ಅವರು ಶಾಂತಿ ಪ್ರಿಯರು, ಅವರು ಇವರ ಬ್ರದರ್ಸ್ ಶಾಂತಿ ದೂತರು. ಅಂದರೆ ಎಷ್ಟು ವ್ಯಾಮೋಹ ಇದೆ. ವೋಟ್ಗೋಸ್ಕರ, ಮತಗಳಿಗೋಸ್ಕರ ಏನು ಬೇಕಂತ ನೀವು ಮಾಡಕ್ಕೆ ಹೊರಟಿದ್ದೀರಿ. ನಾವು ಹೇಳ್ತೀವಿ ಸರ್ಕಾರಕ್ಕೆ, ನಡೆಯಲ್ಲ. ಇವತ್ತು ನಾನು ನಮ್ಮ ಸನಾತನ ಹಿಂದೂ ಧರ್ಮ ಡಿ ಕೆ ಶಿವಕುಮಾರ್ ನಮಸ್ತೆ ಸದಾ ವತ್ಸಲೆಂದು ಟೀಕೆ ಟಿಪ್ಪಣಿ ಮಾಡಿ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಅಂದ್ರು ಡೈವರ್ಟ್ ಮಾಡೋಕ್ಕೋಸ್ಕರ ನಾವು ಇವತ್ತು ಹಿಂದೂಗಳು ಜಾಗೃತರಾಗಬೇಕು, ಒಂದಾಗಬೇಕು, ಒಟ್ಟಾಗಬೇಕು. ಈ ಸರ್ಕಾರವ ಕಿತ್ತೆಸಬೇಕಂತ ನಾವು ಪ್ರತಿಜ್ಞೆ ಮಾಡಬೇಕು. ನಾವು ರಾಜಕಾರಣದಲ್ಲಿ ಧರ್ಮದಲ್ಲಿ ರಾಜಕಾರಣ ಬೆರೆಸಲ್ಲ, ಧರ್ಮದ ತಳಹದಿ ಮೇಲೆ ರಾಜಕಾರಣ ಮಾಡಬೇಕು. ಏನು ಹೇಳ್ತಾರೆ ಸಿದ್ದರಾಮಯ್ಯನವರು, ಈ ಘಟನೆಗಳಿಗೆ ಬಿ ಜೆ ಪಿ ಸಂಘ ಪರಿವಾರ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರೇ, ನಿಮ್ಮ ಹೆಸರಿನಲ್ಲಿ ರಾಮ ಅದನ್ನೇ ನೀವು ರಾಮ ಮಂದಿರ ಕಟ್ಟಿಸಿದ್ವಿ ಅಂತ ಹೇಳಿದ್ರಿ. ಶಿವ ಡಿ ಕೆ ಶಿವಕುಮಾರ್, ಪರಮೇಶ್ವರ್, ಪರಮಾತ್ಮ ಅಂತ ಇವರು ತಂದೆ ತಾಯಿ ಹೆಸರಿಡಲ್ಲ. ಅವರ ಹುಟ್ಟಿದ ಧರ್ಮಕ್ಕೆ, ಅವರ ಕುಟುಂಬಕ್ಕೆ ಅಪಮಾನ ಮಾಡ್ತಾರೆ. ಅದೇ ಭದ್ರಾವತಿಯಲ್ಲಿ ಶಾಸಕ, ಹಿರಿಯ ಶಾಸಕರು ಭದ್ರಾವತಿಯಲ್ಲಿ ಕೆಲವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಕೂಗಿದಾಗ, ನಾನು ಹುಟ್ಟಿದರೆ ಮುಂದಿನ ಜನ್ಮದಲ್ಲಿ ಮುಸಲ್ಮಾನಾಗಿ ಹುಡ್ತೀವಿ ಅಂತ ಹೇಳಿದರು. ಅವ್ರೇನು ಹೇಳ್ತಾರೆ, ನಮ್ಮ ಕುರಾನಲ್ಲಿ ಮುಂದಿನ ಪುನರ್ಜನ್ಮ ಇಲ್ಲ ಅಂತ ಹೇಳ್ತಾರೆ. ಬರೋದಾದ್ರೆ ಈಗಲೇ ಬಂದ್ಬಿಡು ನಮ್ಮ ಸಮಾಜಕ್ಕೆ, ನಮ್ಮ ಧರ್ಮಕ್ಕಂತ ಸ್ವಾಗತ ಮಾಡ್ತೀವಿ ಅಂತ ಹೇಳ್ತಾರೆ. ನಾನು ಸಂಗಮೇಶ್ಗೆ ಹೇಳ್ತೀನಿ, ಸಂಗಮೇಶ್ವರವರೇ, ನಿಮಗೆ ಹೆಂಗಿದ್ರು ಆಹ್ವಾನ ಬಂದಿದೆ, ರಾಜೀನಾಮೆ ಕೊಟ್ಟು ನಿಮ್ಮ ಹೆಸರು ಬದಲಾವಣೆ ಮಾಡಿಕೊಂಡು ನೀವು ಕಾಂಗ್ರೆಸ್ಸನ್ನು ಅಲ್ಲ, ಆ ಏನು ಅವ್ರು ಆಹ್ವಾನ ಕೊಡ್ದಲ್ಲ, ನಿನ್ನ ಜೊತೆಗೆ ನಿಮ್ಮ ಬೀಗರುಗಳದಲ್ಲ, ನಿಮ್ಮ ಸಂಬಂಧಿಕರು, ಅರ್ಥ ಆಗುತ್ತೆ ಅವ್ರಿಗೆ ಸಂಬಂಧಿಕರು ಅಂದರೆ, ಆ ಸಂಬಂಧಿಕರನ್ನ ಕರ್ಕೊಂಡು ಅಲ್ಪಸಂಖ್ಯಾತ ಧರ್ಮಕ್ಕೆ ಸೇರ್ಪಡೆಯಾಗ್ರಿ, ನೀವು ಇಲ್ಲಿರಬೇಡ್ರಿ, ನೀವು ಪಾಕಿಸ್ತಾನಕ್ಕೆ ಹೋಗ್ಬೇಕು. ನಾನು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಯಾರ್ಯಾರು ಗಣೇಶನ ಉತ್ಸವಗಳ ಮೇಲೆ ಕಿಡಿಗೇಳಿ ಕಲ್ತೂರಾಟ ಮಾಡ್ತಾರೆ, ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ, ಇವರನ್ನು ಗಡಿ ಪಾರು ಮಾಡೋಕ್ಕೆ ಇಲ್ಲಿ ಕೇವಲ ಮದ್ದೂರು, ಭದ್ರಾವತಿ, ದಾವಣಗೆರೆ, ಶಿವಮೊಗ್ಗ ಅಲ್ಲ, ಮೈಸೂರು, ಮಂಡ್ಯ ಅಲ್ಲ, ಇಂಥವ್ರನ್ನ ಪಾಕಿಸ್ತಾನಕ್ಕೆ ಓಡಿಸ್ಬೇಕು ಈ ಸರ್ಕಾರ. ಇಲ್ಲದಾದ್ರೆ ಕಠಿಣವಾದ ಕ್ರಮವನ್ನು ಜರುಗಿಸಿದ್ರೆ, ನಾನು ಹೇಳೋದು ನನ್ನ ಹೇಳಿಕೆ ವಿವಾದಾತ್ಮಕ ಹೇಳಿಕೆ ಅಲ್ಲ, ಇಂಥ ಅಯೋಗ್ಯರನ್ನ ಎಡೆಮರಿ ಕಟ್ಟೋರ ಜೊತೆಗೆ ಕಂಡಲ್ಲಿ ಗುಂಡಿಟ್ಟು ಹೊಡೆದಾಗ ಇವರು ಹಟ್ಟಾಸ ಏನು ಮೆರಿತಾರಲ್ಲ, ಇದಕ್ಕೆ ಕಡಿವಾಣ ಆಗ್ತಂಗೆ ಆಗುತ್ತೆ. ಇಂಥವ್ರನ್ನ ಮುಲಾಜಿಲ್ದಂಗೆ ಗುಂಡಿಟ್ಟು ಹೊಡಿಬೇಕು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಇಲ್ಲ, ಕರ್ನಾಟಕದಲ್ಲಿ ಪಾಕಿಸ್ತಾನ್ ತಾಲಿಬಾನ್ ಸರ್ಕಾರ ಇದೆ. ಇದಕ್ಕೆ ಯಾವ ರೀತಿ ತಕ್ಕ ಪಾಠವನ್ನು ಕಲಿಸ್ಬೇಕಂತೇಳಿ ಈ ರಾಜ್ಯದ ಜನ ಕಾಯ್ತಾರೆ. ತಾಯಿ ಚಾಮುಂಡೇಶ್ವರಿ ಅಪಮಾನ ಮಾಡಿರಿ, ಪವಿತ್ರವಾದ ಮಂಜುಸ್ವಾಮಿ ಧರ್ಮಸ್ಥಳ ಮಂಜುಸ್ವಾಮಿ ಅಣ್ಣಪ್ಪಸ್ವಾಮಿ ಪೂಜ್ಯ ವೀರೇಂದ್ರ ಹೆಗ್ಡೆಯವ್ರ ಕುಟುಂಬಕ್ಕೆ ಅವಮಾನ ಮಾಡಿರಿ. ಯಾರೋ ಬುರುಡೆ ತಂದೆ ವ್ಯಕ್ತಿಯನ್ನು ಅವನನ್ನು ವೈಭವೀಕರಿಸಿ ಇವತ್ತಿಗೂ ಅವ್ರ ಮೇಲೆ ಕಠಿಣವಾದ ಕ್ರಮಗಳನ್ನು ಜರುಗಿಸ್ತಾ ಇಲ್ಲ. ಯಾರ್ಯಾರು ಆ ಬುರುಡೆ ಕೇಸ್ನಲ್ಲಿದ್ದಾರೆ, 17 ಕಡೆ ಗುಂಡಿಯಾಗಿದ್ರು, ಏನೂ ಸಿಗಲಿಲ್ಲ. ಇದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಸನ್ಮಾನ್ಯ ಸಿದ್ದರಾಮಯ್ಯನವರು ಮೊನ್ನೆ ಶಿವಾಜಿನಗರಕ್ಕೆ ಭೇಟಿ ಕೊಟ್ಟಿದ್ರು. ಅಲ್ಲಿಯ ಕ್ರಿಶ್ಚಿಯನ್ ಮುಖಂಡರು ಕೇಳ್ತಾರೆ, ನಮ್ಮ ಯಾವುದಾದ್ರೂ ಒಂದು ಇದಕ್ಕೆ ನಮ್ಮ ಇದು ಧರ್ಮಗುರುಳ ಹೆಸರು ಹೇಳ್ಬೇಕಂತ ಸನ್ಮಾನಿಸಿ ಅವ್ರು ಹೇಳಿದಾಗ, ಯಾವುದಾದ್ರೂ ಒಂದು ಜಾಗಕ್ಕೆ ಸೆಂಟ್ ಏನು ಹೇಳ್ತಾರಲ್ಲ, ಮೆಟ್ರೋಕ್ಕೆ ಸೆಂಟ್ ಮೇರಿ ಹೆಸರು ಹಿಡಿತೀವಿ ಅಂತ ಹೇಳ್ತಾರೆ. ಅವ್ರು ಇನ್ನೊಂದು ಕೇಳಿದ್ದಾರೆ, ಅಲ್ಪಸಂಖ್ಯಾತರು ಮುಸಲ್ಮಾನರು, ಮತ್ತು ನಾನು ಅಲ್ಪಸಂಖ್ಯಾತರ ಮುಸಲ್ಮಾನರು ವಿರೋಧಿನಲ್ಲ, ಕ್ರಿಶ್ಚಿಯನ್ ವಿರೋಧಿಲ್ಲ. ಅವ್ರು ಏನು ಹೇಳ್ತಾರೆ, ಈ ಮತಾಂತರ ಕಾಯ್ದೆ ಅಂತಲ್ಲ, ಈ ರಾಜ್ಯದಲ್ಲಿ ಮತಾಂತರ ನಿಷೇಧ ಇದೆ. ಅವ್ರು ಹೇಳ್ತಾರೆ, ನೋಡಿ ಸುಲಭವಾಗಿ ದಲಿತರನ್ನ, ಬಡವರನ್ನ, ತುಳಿತಕ್ಕೊಳಗಾದವ್ರನ್ನ ಸುಲಭವಾಗಿ
ಮತಾಂತರ ಮಾಡ್ಬೋದು, ಈ ಕಠಿಣವಾದ ಕಾನೂನು ಇದೆಯಲ್ಲ ಅದನ್ನು ತೆರವುಗೊಳಿಸ್ರಿ ಅಂತ ಹೇಳಿದಾಗ, ಯಾಕಂದರೆ ಈ ನಮ್ಮ ಮಧ್ಯಮ ವರ್ಗ ಬಡವರ್ಗರನ್ನ ಪರಿವರ್ತನೆ ಮಾಡ್ತಕ್ಕಂಥ, ಅವರ ಸಮಾಜಕ್ಕೆ ಧರ್ಮಕ್ಕೆ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸ ಆಗ್ತದೆ. ಇದನ್ನು ನಿಷೇಧವಾದ ವಾಪಸ್ ತಗೋಬೇಕಂತ ಹೇಳಿದಾಗ ಈ ರಾಜ್ಯದ ಮುಖ್ಯಮಂತ್ರಿಗಳು 6.5 ಕೋಟಿ ಜನರ ಮುಖ್ಯಮಂತ್ರಿಗಳನ್ನು ಮರೆತು ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ವಾಪಸ್ ಪಡೆಯೋದಕ್ಕೂ ಇವರು ಅಲ್ಲಿ ಒಂದು ರೀತಿ ಇಂಡೈರೆಕ್ಟ್ಗೆ ಒಪ್ಪಿಗೆಯನ್ನು ಸೂಚಿಸ್ತಾರೆ. ನಾವು ಸಿದ್ದರಾಮಯ್ಯವ್ರಿಗೆ ಹೇಳ್ತೀವಿ, ಯಾವುದೇ ಕಾರಣಕ್ಕೂ ಮತಾಂತರ ಏನೂ ಇದೆ ನಿಷೇಧ ಇದೆಯಲ್ಲ ಅದನ್ನು ತೆಗೆದ್ರೆ ಸುಮ್ಮನೆ ಬಿಡಲ್ಲ, ಹಿಂದೂಗಳು ತಿರಿಬೀಳ್ತೀವಿ, ತಕ್ಕ ಪಾಠವನ್ನು ಕಲಿಸ್ತೀವಿ, ಇದರ ಪರಿಣಾಮ ಎದುರಿಸಬೇಕಾಗತ್ತೆ. ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಹಿಂದೂ ಹಬ್ಬಗಳಿಗೆ, ಗಣೇಶ ಉತ್ಸವ, ದಸರಾ ಉತ್ಸವಗಳ ಮೇಲೆ ಇದೇ ರೀತಿ ನಿರಂತರವಾಗಿ ನಮ್ಮ ಹಿಂದೂ ಶ್ರದ್ಧಾ ಕೇಂದ್ರಗಳ ಮೇಲೆ ಅಲ್ಪಸಂಖ್ಯಾತ ಗುಂಡಾಗಳು ದಾಳಿ ಮಾಡ್ತಾರೆ, ಸರ್ಕಾರ ದಾಳಿ ಮಾಡಿಸ್ತದೆ. ಇದೇ ರೀತಿ ದಾಳಿ ಮಾಡಿದ್ರೆ ನಾವು ಹಿಂದೂಗಳು ಒಟ್ಟಾಗಿ ಒಂದಾಗಿ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತೇಳಿ ಈ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.